ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರೇನ್ರಿ? ನಾನು ಕೂಡ ತುಂಬ ಚೆನ್ನಾಗಿದ್ದೆ ನೋಡ್ರಿ. ಇವತ್ತು ನೋಡಿ ಒಂದು ಒಳ್ಳೆ ರೆಸಿಪಿ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇದ್ದೀನಿ. ಏನಪ್ಪ ಆ ರೆಸಿಪಿ ಅಂತಿದ್ದೀರಾ? ಅದಕ್ಕಿಂತ ಮೊದಲು ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತೈತ್ರಿ. ಆನಂತರ ನೀವು ತಟ್ಟನ್ನು ಓಪನ್ ಮಾಡಿ ನನ್ನ ವಿಡಿಯೋನ ನೋಡ್ಬೋದ್ರಿ. ಬನ್ನಿ ಹಾಗಾದ್ರೆ ಆ ರೆಸಿಪಿ ಏನಂತ ಹೇಳಿ ತೋರಿಸ್ಕೊಡ್ತೀನಿ. ಈ ಒಂದು ಮೀನದ ಫ್ರೈನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮಾಮೂಲಾಗಿ ಎಲ್ಲರ ಮನೆಯಲ್ಲಿ ಮಾಡ್ತಾರೆ ಮೀನದ ಫ್ರೈಯನ್ನು. ಆದರೆ ನಾನು ಇದಕ್ಕೆ ಯಾವುದೇ ರೀತಿಯ ರವೆಯನ್ನು ಉಪಯೋಗಿಸಂಗಿಲ್ಲ, ಹಾಗೆ ಮಸಾಲೆಯನ್ನು ಯಾವುದೇ ರೀತಿ ಹಾಕೋದಿಲ್ಲ. ಕೇವಲ ಮನೆಯಲ್ಲಿರ್ತಕ್ಕಂಥ ಉಪ್ಪು, ಅಚ್ಚ ಖಾರದ ಪುಡಿಯನ್ನು ಮಾತ್ರ ಉಪಯೋಗಿಸ್ಕೊಂಡು ನಾನು ಒಂದು ಮೀನದ ಫ್ರೈಯನ್ನು ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್ ಹಾಗಾರೆ ನೋಡಿ. ಇಲ್ಲಿ ಮೀನನ್ನು ಯಾವ ಥರ ಕರಿಬೇಕಂತ ಹೇಳಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಉಪ್ಪು ಮತ್ತು ಅಚ್ಚದ ಖಾರದ ಪುಡಿ ಮಾತ್ರ ತಗೊಂಡಿದ್ದೀನಿ, ಯಾವುದೇ ಮಸಾಲೆಯನ್ನು ಹಾಕ್ಕೊಳ್ತಾ ಇಲ್ಲ. ನೋಡಿ, ಇಲ್ಲಿ ಉಪ್ಪು ಮತ್ತು ಅಚ್ಚದ ಖಾರದ ಪುಡಿ ಅಷ್ಟೇ ತಗೊಂಡಿದ್ದೀನಿ. ಇವೆರಡನ್ನು ಕೂಡ ನಾವು ಇವಾಗ ಏನು ಮಾಡಬೇಕಂತ ಹೇಳಿದ್ರೆ ಮಿಕ್ಸ್ ಮಾಡಬೇಕು. ಇದನ್ನು ಎರಡೂ ಸೇರಿಸಿ ಮಿಕ್ಸನ್ನು ಮಾಡ್ಕೋಬೇಕು. ನೋಡಿ, ಇಲ್ಲಿ ಮಾಡ್ತಾ ಇದ್ದೇವಲ್ಲ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಎರಡು ಉಪ್ಪು ಮತ್ತು ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ನಾವೇನು ಮಾಡಿದ್ವಿ, ಈ ಮೀನನ್ನು ಒಂದೊಂದೇ ಪೀಸನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಈ ಅಚ್ಚದ ಖಾರದ ಪುಡಿ ಏನೈತಲ್ರಿ, ಉಪ್ಪು ಮತ್ತು ಅಚ್ಚ ಖಾರದ ಪುಡಿಯನ್ನು ಸವರ್ಬೇಕು. ಅದಕ್ಕೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೇವಲ್ಲ, ಇದೇ ಸೇಮಾಗಿ ನೀವು ಕೂಡ ಮಾಡ್ಕೋಬೇಕು. ಯಾವುದೇ ರವೆ ಇಲ್ಲ, ಮಸಾಲೆ ಇಲ್ಲ, ಏನೂ ಇಲ್ಲ. ನೋಡಿ, ಇಲ್ಲಿ ಒಂದೊಂದನ್ನಾಗಿ ಹಚ್ಚಿಟ್ಕೊಳ್ತಾ ಇದ್ದೀವಿ. ಅಷ್ಟು ಮೀನನ್ನು ಕೂಡ ಇದೇ ರೀತಿಯಾಗಿ ನಾವು ಹಚ್ಚಿಟ್ಕೋಬೇಕು. ಮೊದಲೇ ಹಚ್ಚಿಟ್ಕೋಬೇಕು. ಆನಂತರ ನಾವೇನು ಮಾಡಬೇಕು, ಒಂದು ಬಾಣಲೆಯನ್ನು ಇಟ್ಟು ಎಣ್ಣೆಯನ್ನು ಕಾಯಲಿಕ್ಕೆ ಇಡಬೇಕು. ನೋಡಿ, ನಾನಿಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೇನೆ, ಅದಕ್ಕೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಎಣ್ಣೆ ಕಾದಿದೆ. ಒಂದೊಂದನ್ನಾಗಿ ನಾವು ಈಗೇನು ಮಿಶ್ರಣವನ್ನು ಹಚ್ಕೊಂಡು ಇಟ್ಕೊಂಡಿದ್ದಿಲ್ಲ, ಆ ಮೀನನ್ನು ನಾವಿಲ್ಲಿ ಕರಿತಾ ಇದ್ದೇವೆ ಎಣ್ಣೆಯಲ್ಲಿ. ನೋಡಿ, ಇವಾಗ ಈ ಥರ ಹಾಕ್ಕೊಂಡು ನಾವು ಈ ಮೀನನ್ನು ಕರಿಬೇಕು. ಒಂದು 4, 5, 6 ಪೀಸನ್ನು ನಾವು ಹಾಕ್ಕೊಂಡು ಕರಿಬೋದು. ತುಂಬ ಬೇಗ ಆಗುತ್ತೆ. ನಾನಿಲ್ಲಿ ತೋರಿಸ್ತಾ ಇರೋದು 2 kg ಮೀನು. ಹಾಗಾಗಿ ನೋಡಿ ಯಾವ ಥರ ಎಣ್ಣೆಯಲ್ಲಿ ಕರಿತಾ ಇದೆ ಅಂತ ಹೇಳಿ. ಸ್ಲೋ ಆಗಿ ನಾವು ತಿರುಗಿಸ್ಬೇಕು ಅದನ್ನು, ಯಾಕಂದರೆ ಫುಲ್ ಒಡೆದ್ಬಿಡುತ್ತೆ, ಇಲ್ಲ ಅಂದರೆ ಪೀಸ್ ಆಗುತ್ತೆ. ಹಾಗಾಗಿ ಸ್ಲೋ ಆಗಿ ನಾವು ತಿರುಗಿಸಾಕೋಬೇಕು. ನೋಡಿ, ಈ ಥರ ಎಲ್ಲ ಮೀನನ್ನು ನಾವೇನು ಮಿಶ್ರಣವನ್ನು ಹಚ್ಕೊಂಡು ಇಟ್ಕೊಂಡಿವಲ್ಲ, ಆ ಎಲ್ಲ ಮೀನನ್ನು ಇದೇ ರೀತಿಯಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ತಿರುಗಿಸ್ಕೊತ ಪೂರ್ತಿಯಾಗಿ ಕರ್ಕೋಬೇಕು ನಾವು. ನೋಡಿ, ಇವಾಗ ನಾವು ಕರಿತಾ ಇದ್ದೇವೆ. ನೋಡಿ, ನೀವು ಕೂಡ ಇದೇ ಸೇಮ್ ಮಾಡಿ, ಬೇಕಾದರೆ ನಿಮಗೂ ಗೊತ್ತಾಗುತ್ತೆ ಇದರ ಟೇಸ್ಟ್ ಏನು ಅಂತ. ತುಂಬ ರುಚಿಯಾಗಿರ್ತೈತೆ ರೀ, ತಿನ್ನೋಕ್ಕೂ ಕೂಡ. ಆಮೇಲೆ ಅನ್ನಕ್ಕೂ, ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಕೂಡ ನಾವು ಈ ಥರ ಫ್ರೈ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗೈತೆ ಅಂತ ಹೇಳ್ರಿ, ನೋಡೋಣ ಕಮೆಂಟ್ ಮುಖಾಂತರ. ಇದೇ ರೀತಿಯಾಗಿ ನಾವು ಎಲ್ಲ ಮೀನುಗಳನ್ನು ಎಣ್ಣೆಯಲ್ಲಿ ಕರ್ಕೊಂಡು ಇಟ್ಕೊಳ್ತಾ ಇದ್ದೀವಿ. ನೋಡಿರಿ, ಇವಾಗ ಫಸ್ಟ್ ಏನು ಹಾಕಿದ್ವಲ್ಲ ಆ ಮೀನನ್ನು ಕರ್ಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಉಳಿದಂಥ ಮೀನನ್ನು ಕೂಡ ನಾವು ಇದೇ ರೀತಿಯಾಗಿ ಕರ್ಕೊಂಡು ಇಟ್ಕೊಳ್ತಾ ಇದ್ದೀವಿ. ಈ ಥರ ಎಲ್ಲ ಮೀನುಗಳನ್ನು ಕರ್ಕೊಂಡು ಇಟ್ಕೊಂಡು ನೀವು ಬೇಕಾದರೆ 2-3 ದಿನ ಗಂಟ್ಲೆನೂ ಇಟ್ಕೋಬೋದು. ಸ್ವಲ್ಪ ಹಾರ್ಡಾಗಿ ಕರ್ಕೊಂಡ್ರೆ 2-3 ದಿನ ಬರುತ್ತೆ. ನೋಡಿ, ಇಲ್ಲಿ ನಾನು ಎಲ್ಲ ಮೀನುಗಳನ್ನು ಕರ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದ್ರಿ ಮೀನು ಊಟ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗಾದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀವಿ ಅಂತ ಹೇಳಿ ಮೀನುಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋನ ಇಷ್ಟ ಆದವರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಕೂಡ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಯಾವ ರೀತಿ ಆಗಿದೆ ಅಂಥೇಳಿ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಫ್ರೆಂಡ್ಸ್, ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.